ಸೇರ್ಕೊಂಡು ನಾಟಕ ಮಾಡ್ತಾವ್ರೆ. ಲಚ್ಚಿನ ಲಗ್ನ ಆಗ್ತಾ ಇರೋದು ಆ ಪೋಟ್ತಾಗಿರೋ ಹುಡುಗ ಅಲ್ಲ, ನಮ್ ಸ್ವಾದ್ರ ಮಾವ, ಕೆಂಪೋರ್ ಮಾವ. ಏನ್ಲ ಹೇಳ್ತಾ ಇದೀಯ ನಂಜುಂಡಿ? ಏನ್ಲ ಮಾತಾಡ್ತಾ ಇದೀಯಾ? ನಾ ಹೇಳ್ತಿರೋ ದಿಟ ತಾತಮ್ಮ. ಅವ್ವ, ಅತ್ತಿಗೆಮ್ಮ, ಅಣ್ಣಯ್ಯ ಎಲ್ಲ ಸೇರ್ಕೊಂಡು ಲಚ್ಚಿನ ಮಾವನ್ ಕೊಟ್ಟು ಲಗ್ನ ಮಾಡಕ್ಕೆ ತಯಾರು ಮಾಡ್ಕೊಂಡವ್ರೆ, ಪ್ಲಾನ್ ಮಾಡವ್ರೆ. ಆ ಪೋಟ್ತಾಗಿರೋ ಹುಡುಗ ಯಾರು ಅಂತ ಅವ್ರಿಗೆ ಗೊತ್ತಿಲ್ವಂತೆ. ಇದೆಲ್ಲ ಹೆಂಗಾಯ್ತು ಅಂತ ನಂಗೆ ಅರ್ಥ ಆಯ್ತಿಲ್ಲ ತಾತಮ್ಮ. ನಿಮ್ ಸೋದರ ಮಾವನ ಕೊಟ್ಟು ಲಗ್ನ ಮಾಡಕ್ಕಿಲ್ಲ ಕಟ್ಲ. ಅದಕ್ ಬದಲಾಗಿ ಇವಳಿಗೆ ವಿಷ ಕೊಟ್ಟು ಸಾಯಿಸೋದು ಬೇರೆ ಕಳ್ಳ. ನೀನ್ ಕೈ ಮುಗಿತೀರಿ ಕಳ್ಳ. ನನಗೆ ನನ್ನ ಮೊಮ್ಮಗಳಿಗೆ ವಿಷ ತಂದು ಕೊಟ್ಬಿಡು, ನಾವ್ ಕುಡ್ದು ಸತ್ತೋಯ್ತೀವಿ ಕಳ್ಳ. ಹಾಗೆಲ್ಲ ಮಾತಾಡ್ಬೇಡ ತಾತಮ್ಮ, ಸಮಾಧಾನ ಮಾಡ್ಕ. ಹಿರಿ ಮನ್ಸಿ ನೀನು ಹಿಂಗ ಆಡಿದ್ರೆ ಲಚ್ಚಿಗೆ ಯಾರ್ ಧೈರ್ಯ ಹೇಳ್ತಾರೆ? ಸಮಾಧಾನ ಮಾಡ್ಕ. ಮುಂದೆ ಏನಾಗ್ಬೇಕು ಅಂತ ಇವತ್ತು ಮಾಡ್ಬೇಕಲ್ವಾ? ಸಮಾಧಾನ ಮಾಡ್ಕ ತಾತಮ್ಮ. ಏಟೆ ಕಷ್ಟ ಬಂದ್ರೆ ಧೈರ್ಯವಾಗಿರತ್ತೆ ಹೇಳ್ತಿರ್ಲಿಲ್ವಾ? ಸಮಾಧಾನ ಮಾಡ್ಕ. ಇಡ್ಲು ಕಟ್ಟಿದ ಗೂಡ್ನಾಗ ಯಾವ ಬಂದು ಸೇರ್ಕೊಂಡಕ್ಕೆ ನಿಮ್ಮ ಮಾವ ಈ ಮನೆಗೆ ಬಂದು ಸೇರ್ಕೊಂಡು ನಮ್ಮ ಮನೇನೆ ಹಾಳು ಮಾಡ್ಬಿಟ್ಟ ಕಡ್ಲ, ಹಾಳು ಮಾಡ್ಬಿಟ್ಟ. ಸಮಾಧಾನ ಮಾಡ್ಕ ತಾತಮ್ಮ. ನಾನು ನೀನು ಏನಾರ ಮಾಡಿ ಈ ಲಗ್ನ ನಿಲ್ಲಿಸ್ಬೇಕು, ಈ ಲಗ್ನ ನಡೀದೇ ಇರೋಂಗ್ ಮಾಡ್ಬೇಕು ತಾತಮ್ಮ. ಲಚ್ಚಿನ ಉಳಿಸ್ಬೇಕು. ನಂಜುಂಡಿ, ಏನಾರ ಮಾಡಿ ಈ ಲಗ್ನ ಹೆಂಗಾರ ಮಾಡಿ ನಿಲ್ಬೇಕು ಕಡ್ಲ. ಲಚ್ಚಿಗೆ ಒಳ್ಳೇದಾಯ್ತದೆ ಅನ್ನೋದಾದ್ರೆ ಇನ್ನೊಂದು ಪ್ರಾಣ ಕೊಡಕ್ಕೂ ತಯಾರಿ ಇದ್ದೀನಿ ಕಡ್ಲ. ನನ್ನ ಪ್ರಾಣ ಬೇಕಾದ್ರೂ ತಯಾರಿ ಇದ್ದೀನಿ ತಾತಮ್ಮ. ಹಾಗೆಲ್ಲ ಮಾತಾಡ್ಬೇಡ, ಮೊದಲೊಳಗ್ ನಿಲ್ಸು. ಓಂ ಶ್ರೀ ಕೇಶವಾಯ ಸ್ವಹ, ನಾರಾಯಣ ಸ್ವಹ, ಮಾಧವಾಯ ಸ್ವಹ, ಗೋವಿಂದಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಶ್ರೀ ಕೇಶಾಯ ಮದ್ಭನಾಭಾಯ ಪುರುಷೋತ್ತಮಾಯ ನಮಃ, ದೋಕ್ಷಾಯ ನರಸಿಂಹಾಯ ನಮಃ, ಜನಾರ್ದನಾಯ ನಮಃ, ರೇಣುಸುತಾಯ ನಮಃ. ಏನ ಎಲ್ಲಾದ್ರೂ ಉಂಟಾ? ಅಲ್ಲ, ಲಗ್ನದ ಗಂಡೇ ಬಂದಿಲ್ಲ ಅಂತಂದ್ರೆ ಇನ್ನು ಗಂಡು ಬರೋದು ಯಾವಾಗ? ಲಗ್ನ ಆಗೋದು ಯಾವಾಗ? ಏನ್ ಕತೆ? ಅಲ್ಲ ಸರೋಜಕ್ಕ, ಗಂಡಿನ ಕಡೆಯವ್ರಿಗೆ ಒಂದ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ನಂಟ್ರು ಕಾಯ್ಬೋದು, ಮುಹೂರ್ತ ಕಾಯಕ್ಕಾಗುತ್ತಾ? ಬಸಪ್ಪ, ಎಲ್ಲಪ್ಪ ನಿಮ್ಮ ಮಾವ? ಇಲ್ಲೇ ಇದ್ದೀನಿ ಶಾಸ್ತ್ರಿಗಳೇ, ಏನು ಹೇಳಿ? ಏನ್ ಗೌಡ್ರೆ ಇದು? ಮುಹೂರ್ತ ಹತ್ರ ಬರ್ತಾ ಇದೆ, ಒಂದೊಂದು ಪತ್ತೆನೇ ಇಲ್ಲ. ಫೋನ್ ಮಾಡಿ ವಿಚಾರಿಸಿ ಎಲ್ಲಿದ್ದಾರೆ, ಏನು, ಎಷ್ಟೊತ್ತಿಗೆ ಬರ್ತಾರೆ ಅಂತ. ಆಟೋದಿಂದ ಫೋನ್ ಮಾಡ್ತಾ ಇದೀನಿ, ಚುಚ್ಚಾಪು ಅಂತ ಬರ್ತಾರೆ. ಅವಯ್ಯ, ನಿನ್ ಫೋನಿಂದ ಒಂದು ಗೀತ ಮಾಡು ನೋಡುವ. ಅಯ್ಯೋ ಶಿವನೇ, ಇದ್ಯಾಕೆ ಇವ್ರು ಹಿಂಗ್ ಮಾಡಿದ್ರು ಅಂತೀನಿ. ಅತ್ತಮ್ಮ, ಬರೋವಾಗ ದಾರಿಲೆಲ್ಲೋ ಕಾರ್ ಕೆಟ್ಟಿರ್ಬೇಕು ಅನ್ಸ್ತದೆ. ಹೊಸಿ ಬಾಯಿ ಮುಚ್ಕೊಂಡಿರೆ. ಶುಭ ಕಾರ್ಯ ನಡೀತೈತಿ, ಅಪ್ಶಕ್ನೆ ಯಾಕೆ ಆಡಿಯ? ಅವ್ರ ಊರಿಗೆ ಹೊಸಬ್ರು, ಎಲ್ಲ ನಾ ದಾರಿ ತಪ್ಪಿ ಬೇರೆ ಊರಿಗೆ ಹೊಟ್ಟೋಗಿದ್ರೆ ಊರ್ ಹೆಬ್ಬಾಗ್ಲಿಗೆ ಯಾರನ್ನಾರು ಕಳಿಸ್ಬೋದೈತಲ್ಲ. ನನ್ನ ಮಗನ ಸ್ನೇಹಿತರು ದಾರಿಲೆ ಕಾಯ್ಕೊಂಡು ನಿಂತವ್ರೆ ಅಂತೀನಿ. ರೈತ್ರೆ ಉಳು ಶಾಸ್ತ್ರ ಶುರು ಹಚ್ಕಳಿ, ಅಷ್ಟ್ರಾಗ ಬಂದ್ಬಿಡ್ತಾರೆ. ಬರ್ತಾರೆ, ಬರ್ದೆ ಎಲ್ಲೋಯ್ತಾರೆ? ಬರೋ ದಾರಿಲೇ ಏನೋ ಹೆಚ್ಚು ಕಮ್ಮಿ ಆಗೈತೆ ಅಷ್ಟೇಯ. ಅಲ್ಲವ್ರ ಮತ್ತೆ ಅಲ್ಲ, ನಿಮ್ ಎಲ್ರಿಗೂ ನಮ್ ಲಚ್ಚಿ ಅದೃಷ್ಟಿಗೆ ಎಂತದು ಅಂತ ಗೊತ್ತದೆ. ಈ ಹುಟ್ಟೂರ್ಗೆನೆ ಅದೃಷ್ಟ ತಂದು ಕೊಟ್ಟವಳು ಅವಳು. ಅವಳ ಲಗ್ನಕ್ಕೆ ಅದೃಷ್ಟ ಕೇಳ್ಕೊಂಬಂದ್ರೆ ಕಿಲ್ವೇ? ಹೌದೌದು, ನಮ್ ನಾಗ ಕೇಳೋದು ಸರಿನೇಯ. ನೀ ಏನೇ ಹೇಳು ಕಾವೇರಕ್ಕ, ಇಂಥ ಕಾರ್ಯಕ್ಕೆಲ್ಲ ಹೊಸಿ ಬಿರ್ನ್ ಬಂದ್ರೆ ಒಳ್ಳೇದು.
ಈಗ ನೋಡ್ ನಾವೆಲ್ಲರೂ ಎಷ್ಟು ಗಾಬರಿ ಆಗಿವಿ ಅಂತ. ತಾತಮ್ಮ, ಲಚ್ಚಿ ಇಲ್ಲಿಂದ ಕಣ್ಣಿ ಮರಿಯಾಗಿ ಎಲ್ಲಿಗಾರ ತಪ್ಪಿಸ್ಕೊಂಡು ಹೋಗ್ಲಿ, ನಮ್ಗೆ ಉಳ್ದಿರೋದೀಗ ಅದೊಂದೇ ದಾರಿ. ತಾತಮ್ಮ, ಲಚ್ಚಿ ಇಲ್ಲಿಂದ ಕಣ್ಣಿ ಮರಿಯಾಗಿ ಎಲ್ಲಿಗಾರ ತಪ್ಪಿಸ್ಕೊಂಡು ಹೋಗ್ಲಿ, ನಮ್ಗೆ ಉಳ್ದಿರೋದೀಗ ಅದೊಂದೇ ದಾರಿ. ಏನು ಹೇಳ್ತಾ ಇದೀಯ ನಂಜುಂಡಿ? ಇವಳ ಎಲ್ಲಾದ್ರೂ ಹೊಂಟೋಗೋದ್ರೆ ಅವಳು ಎಲ್ಲಗ್ಲ ಹೋಗ್ತಾಳೆ. ಅವಳಿಗೆ ಈ ಹಳ್ಳಿ ಬಿಟ್ರೆ ಬೇರೆ ಊರಿನ ಮಕ್ಕನೇ ನೋಡಿಲ್ಲ ಕಲ್ಲ. ಅವಳಿಗೆ ಯಾರ್ಲ ಅದಾರೆ? ನಮ್ ಲಚ್ಚಿ ಎಲ್ಲ ಹೋಗ್ಬೇಕು. ಹೇಳು. ತಾತಮ್ಮ, ಅರ್ಥ ಮಾಡ್ಕೋ. ಲಚ್ಚಿ ಇಲ್ಲೇ ಇದ್ರೆ ಎಲ್ಲ ಸೇರ್ಕೊಂಡು ಬಲವಂತವಾಗಿ ಲಚ್ಚಿನ ಮಾವ ಕಟ್ಬಿಡ್ತಾರೆ. ಲಚ್ಚಿನ ಇಲ್ಲಿಲ್ದಿದ್ರೆ ಹೆಂಗ್ ಕಟ್ತಾರೆ? ಬೀಸದೊಣ್ಣ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತ ನೀನೇ ಹೇಳಿರ್ಲಿಲ್ವಾ? ನೀ ಹೇಳೋದು ನಿಜ ಕಡ್ಲ. ಲಚ್ಚಿನೇ ಇಲ್ಲ ಅಂದ್ಬೇಕೆ ಲಗ್ನ ಹೆಗ್ಲ ಆಯ್ತದೆ. ಆದ್ರೆ ಇವಳು ಎಲ್ಲಿಗೆ ಹೋಗ್ತಾಳೆ? ಯಾರ ಜೊತೆ ಇರ್ತಾಳೆ? ಏನ್ಲ ಮಾಡ್ತಾಳೆ? ನನಗೊಂದು ದಿಕ್ಕೆ ತೋಚ್ತಾ ಇಲ್ಲ ಕಳ್ಳ. ನನಗೊಂದು ದಿಕ್ಕೆ ತೋಚ್ತಾ ಇಲ್ಲ. ನಾ ಹೋಗಕ್ಕಿಲ್ಲ ಅಂದ್ರೆ ಹೋಗಕ್ಕಿಲ್ಲ. ನಾ ಎಲ್ಗೂ ಹೋಗಕ್ಕಿಲ್ಲ. ನೀವ್ ಹೋಗಕ್ಕಿಲ್ಲ ಅಂದ್ರೆ ಮಾವ ನಿನ್ ಕೊಟ್ಟು ಲಗ್ನ ಮಾಡ್ಬಿಡ್ತಾರೆ ಕಣೆ. ಅದೇನೇ ಆಗ್ಲಿ, ಇಂಥ ಪರಿಸ್ಥಿತಿ ಅಯ್ಯೋ ನನ್ಕಂತ ಲಚ್ಚಿ, ಬಿತ್ತೋಗೋ ಈ ಅಡ್ಡೆಲ್ಲ ಕಟ್ಕೊಂಡು ನಿನ್ ಬಾಳ ನೀನ್ ಯಾಕವ್ವ ಹಾಳು ಮಾಡ್ಕತ್ತೀಯ? ನನ್ ಜುಡ್ಡಿ ಹೇಳ್ದಂಗೆ ಕೇಳವ್ವ. ನೀ ಎತ್ತಗಾರ ದೂರ ಹೋಗಿ ಕಣ್ಣಿಗೆ ಮರಿಯಾಗಿ ಹೊಂಟೋಗವ್ವ. ಕಣ್ಣಿಗೆ ಮರಿಯಾಗಿ ಹೊಂಟೋಗಿ ಬದುಕಕ್ಕಂತ ಬದುಕಳವ್ವ. ನಾನ್ ನಿನ್ನನ್ ಬಿಟ್ಟು ಹೋದ್ರೆ ನಿನ್ನ ಯಾರು ನೋಡ್ಕೊಂತಾರೆ ತಾತವ್ವ? ಅದು ಅಲ್ದೆ ನಾ ಎಲ್ಲಿಗಂತ ಹೋಗ್ಲಿ? ತಾತಪ್ಪನ ನಾನ್ ನೋಡ್ಕತೀನಿ ಕಣವ್ವ. ನಿಂಗೆ ತಾತಪ್ಪನ ಯೋಚನೆ ಬೇಡ. ನಿಜವಾಗ್ಲು ನಿನ್ ಮೇಲೆ ಆಣೆ, ತಾತಪ್ಪನ ಸಂದಾಕ್ ನೋಡ್ಕತೀನಿ. ತಪ್ಪಿಸ್ಕೊಂಡು ಕಣ್ಮರೆಯಾಗಿ ಎಲ್ಲಿಗಾರ ಓಡೋಗ್ಬಿಡವ್ವ. ಎಲ್ಲಿಗೆ ಅಂತ ಹೋಗ್ಲಿ ನಂಜುಂಡಿ? ಎಲ್ಲಿಗಾರ ಹೋಗು. ಅದ್ಯಾವ್ರು ಯಾವ ದಿಕ್ಕು ಯಾವ ದಾರಿ ತೋರಿಸ್ತಾನ ಅಲ್ಲಿಗೆ ಹೋಗು. ಇಡ್ತೀನಿ ನನ್ನ ದೇವ್ರೇ ಕಾಪಾಡವನೆ. ಮುಂದಕ್ಕೂ ಅದ್ಯಾವ್ರೇ ಕಾಪಾಡ್ತಾನೆ, ಕಾಪಾಡ್ಬೇಕು. ಓ ಬಿಡವ್ವ ಲಚ್ಚಿ, ಏನಾರು ಆಗ್ಲಿ ಆಟ ಮಾಡ್ಬೇಡ ಕಣವ. ನೀ ಕೈ ಮುಗಿತೀನಿ, ನೀ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ ಕಣವ. ತಾತ ಬಂದ್ಬಿಟ್ಟು ನಿನ್ ಬಿಟ್ಟು ನನ್ಗೆ ಎಲ್ಲಿಗೂ ಹೋಗಲ್ಲ ನಂಜುಂಡಿ. ರಾಜಪ್ಪ, ಯಾಕೆ ಕೊಟ್ಟಾಯ್ತು? ಅಲ್ಲ, ಗಣ್ಣಿನ ಕಡೆಯವ್ರು ಹಿಂಗ್ ಮಾಡ್ಬೈದ ಅಂತೀನಿ. ನಂಗಂತೂ ದಿಕ್ಕೆ ತೋರ್ತಾ ಇಲ್ಲ, ಕೈ ಕಾಲೇ ಆಡ್ತಾ ಇಲ್ಲಪ್ಪ. ಏನ್ ಮಾಡ್ಬೇಕು ಅಂತ? ತಡ್ಕೋ ಬೋರೇಗೌಡ, ತಡ್ಕೋ. ಅದು ಯಾಕೆ ಹಿಂಗ ಆಡಿಯ? ದೇಶ ಸುತ್ತದವ್ ನೀನು. ಆಟೋ ತಿಳಿಯಾಕಿಲ್ವಾ? ಬೆಂಗಳೂರಿಂದ ಇಲ್ಲಿಗೆ ಬರಾಕೆ, ಇಲ್ಲಿಂದ ಬೆಂಗಳೂರು ಹೋಗಾಕೆ ಏಟ್ ಕಷ್ಟ ಆಯ್ತದೆ ಗೊತ್ತಿಲ್ವಾ ನಿಂಗೆ? ಎಲ್ಲ ದಿನನೂ ಒಂದೇನಾ ಅಂತೀನಿ. ಲಗ್ನ ಅಂದ್ರೆ ಏನು ಹುಡುಗಾಟನ? ವಿದ್ಯಾವಂತರವರು, ಹೊಸಿನರ ಬುದ್ಧಿ ಬೇಡವ ಅವ್ರಿಗೆ? 10 ಜನ ಸೇರವ್ರೆ, ಅವ್ರಿಗೆಲ್ಲ ನಾನು ಏನು ಉತ್ತರ ಕೊಡ್ಲಿ? ಅಯ್ಯಯ್ಯೋ, ಎಲ್ಲ ಹಾಳಾಗೋಯ್ತು. ನನ್ನ ತಂಗಿ ಜೀವನ ಯಾಕೆ ಕೊಡಾಯ್ತಲ್ಲಪ್ಪ ದೇವ್ರೇ. ಬಸವ, ನೀ ಯಾಕಲ್ಲ ಅಂತೀಯ? ಗೊತ್ತಾರೆ ಬಿಡು, ಬರ್ದೆ ತಗೋಯ್ತಾರೆ. ನೀ ಆಳ್ಬೇಡ ಕಣ್ಣ ಬಸವ. ಅಯ್ಯಯ್ಯೋ, ಎಂತ ಗತಿ ಆಗೋಯ್ತು ನೋಡಿದ್ರ. ಅಯ್ಯಯ್ಯೋ ಬಸವ, ಹೊಸ ಸಮಾಧಾನ ಮಾಡ್ಕೊಳ್ಳ. ಅವಯ್ಯ, ನಂಗೆ ಗೊತ್ತು ಗಂಡಿ ಕಡೆಯವ್ರು ಯಾಕೆ ಬರ್ಲಿಲ್ಲ ಅಂತ. ಯಾರೋ ನಮ್ಗೆ ಆಗ್ದಿರೋರು ಲಚ್ಚಿ ನನ್ನ ಒಡ ಹುಟ್ಟಿದ ತಂಗಿ ಅಲ್ಲ, ಬ್ಯಾರೋ ಹುಟ್ಟಿದ ಮಗಳು ಅಂತ ಹೇಳಿರ್ತಾರೆ. ನಮ್ಮವರೇ ಯಾರೋ ಹೇಳಿರೋದು. ಅವ್ರು ಯಾರು ಅಂತ ಗೊತ್ತಾದ್ರೆ ಆಡಾಗ್ಲೇ ಅವ್ರನ್ನ ಕತ್ತರಿಸಿ ಸಾಕಿಲ್ಲ ಅಂದ್ರೆ ನಾನು ನಮ್ಮ ಅಪ್ಪಂಗ್ ಹುಟ್ಟಿದ ಮಗನೇ ಅಲ್ಲ. ಅಯ್ಯೋ ಸುಮ್ಕಿರ್ರಿ, ಎಲ್ರು ಗಾಬರಿ ಆಯ್ತವ್ರೆ. ಆ ದೇವ್ರು ಏನಾರ ಒಂದ್ ದಾರಿ ತೋರಿಸ್ತಾನೆ. ನೀವು ಸುಮ್ಕಾಗ್ರಿ.
ಯಪ್ಪ ದ್ಯಾವ್ರೆ, ಯಾಕೆ ಹೆಣ್ಮಗಳಿಗೆ ಅಂತ ಮೋಸ ಮಾಡ್ಬಿಟ್ಟೆ? ಊರವರಿಗೆಲ್ಲ ನಾನು ಏನು ಉತ್ತರ ಕೊಡ್ಲಿ ಇವಾಗ? ಸಮಾಧಾನ ಮಾಡ್ಕೊಳ್ಳ. ಅಲ್ಲ ಕಣ್ಣ, ಈ ಹಳ್ಳಿ ಜನ ಎಂತವ್ರು ಅಂತೀನಿ. ನನ್ನ ಮಗಳನ್ನ ಅದೃಷ್ಟ ದೇವತೆ ಅಂತ ಏನೇ ಶುಭ ಕಾರ್ಯಗಳು ಮಾಡಿಸ್ಬೇಕಾದ್ರೂ ಅವಳ ಕೈಯಿಂದನೇ ಶುರು ಮಾಡ್ಸಾರ. ಈಗ ನೋಡ್ಲಿ ಎಂತ ಕೆಲಸ ಮಾಡವ್ರೆ. ಅವಳ ಬಗ್ಗೆ ಇಲ್ಲಿ ಸಲದ್ದೆಲ್ಲ ಹೇಳಿ ಅವಳ ಬಾಂಡ ನುಗ್ಗಿ ನೀರು ಕುಡಿದ್ಬಿಡ್ರಲ್ಲ. ಅಯ್ಯೋ, ನನ್ನ ಮಗಳಿಗೆ ಹೆಂಗಪ್ಪ ನನ್ನ ಮಗ ತೋರಿಸಿ. ಅಯ್ಯೋ, ಸೌತಿ ಮಗಳ ಬಗ್ಗೆ ಇಷ್ಟೊಂದು ಪ್ರೀತಿ ಇಟ್ಕೊಂಡವಳೆ ಅಂದಮೇಲೆ ಇನ್ನು ತನ್ನ ಹೊಟ್ಟೆ ಹುಟ್ಟಿದ ಕೂಸಾಗದಿದ್ರೆ ಇನ್ನೇಟ್ ಗೋಳಾಡ್ತಾ ಇದ್ಲೋ ಏನೋ. ಪಾಪ ಯಾರೇನಾದರೂ ಹೇಳಲಿ, ನಮ್ಮ ನಾಗಕ್ಕ ಒಳ್ಳೆ ಹೆಂಗಸೆಯ. ನಮ್ಮ ಬಸಣ್ಣ ಹೇಳಿದ್ರಲ್ಲೂ ದಿಟ ಐತೆ, ನಮ್ಮ ಊರ್ ಜನಗಳೇ ಸರಿ ಇಲ್ಲ. ಯಾರೋ ಬೋರಣ್ಣನಿಗಾಗದಿದ್ದವರು ಲಚ್ಚಿ ಆದ್ರೂ ಬಿಡ್ತೋಳು ಅಂತ ಕಿವಿ ಕಚ್ಚವ್ರೆ. ಹೇಳಿ ಕೇಳಿ ಬೋರೇಗೌಡ ರಾಜಕೀಯದಲ್ಲಿರೋನು. ಅವನಿಗೂ 100 ಜನ ವಿರೋಧಿಗಳು. ಅವರಲ್ಲೇ ಯಾರೋ ಒಬ್ಬ ಇಂಥ ಕೆಲಸ ಮಾಡಿರ್ಬೋದು. ನನ್ನ ಮಗಳು ಬಹಳ ಸರ್ವನಾಶ ಆಗೋಯ್ತಲ್ಲಪ್ಪ. ನನ್ನ ಮಗಳ ಲಗ್ನ ಮಾಡ್ಕೊಳಕ್ ಯಾರಪ್ಪ ಮುಂದ್ ಬರ್ತಾರೆ? ನನ್ನ ಮಗಳ ಲಗ್ನ ಏನಾದ್ರು ನಿಂತೋಯ್ತು ಅಂತ ಗೊತ್ತಾದ್ರೆ ಜೀವ ಸಹಿತ ಇರಕ್ಕಿಲ್ಲ. ಏನಾದ್ರು ಮಾಡ್ಕೊಂಡು ಸತ್ತಾ ಇದ್ದಾಳೆ. ಅಯ್ಯೋ ಅಯ್ಯೋ ಅಯ್ಯೋ. ಇದ್ದಕ್ಕಿದ್ದಂಗೆ ನನ್ನನ್ನು ಹೋಗು ಅಂತ ಹೇಳಿದ್ರೆ ನಾನು ಎಲ್ಲಿಗೆ ತಾನೇ ಹೋಗ್ಲಿ? ನಿಮ್ಮನ್ ಬಿಟ್ರೆ ಈ ಪ್ರಪಂಚ ನನ್ಗೆ ಯಾರಿದ್ದಾರೆ ತಾತವ್ವ? ನಂಜುಂಡೆ, ನನ್ನ ಹಣೆಯಲ್ಲಿ ಮಾವನೇ ನನ್ ಲಗ್ನ ಆಗ್ಬೇಕು ಅಂತ ಬರ್ದಿದ್ರೆ ಅದ್ ಯಾರ ಕೈಲದನ್ನ ತಪ್ಸಕ್ ಆಗಕ್ಕಿಲ್ಲ. ಅದ್ ನನ್ ಕರ್ಮ, ನಾನ್ ಅನ್ಭವಿಸ್ತೀನಿ. ತಾತ ಒಂದ್ ಕಣ್ಣೆದ್ರಾಗಿದ್ರೆ ಅದೇ ನನ್ ಭಾಗ್ಯ. ಹೆಂಗ್ ಹೇಳಿ ನಾನು, ಹೆಂಗ್ ಹೇಳಿ? ನೀನ್ ಈ ನರಕದಾಗೆ ಇದ್ರೆ ಈ ಜನ್ಮದಾಗ ಸುಖವಾಗಿರಕ್ಕಿಲ್ಲ ಕಣಮ್ಮ. ನಿನ್ನ ನಮ್ಮ ಮಾವ ಈ ಕೊಟ್ಟು ಲಗ್ನ ಮಾಡ್ತಿರೋದು ನೀ ಸುಖವಾಗಿರ್ಬೇಕು ಅಂತ ಅಲ್ಲ ಕಣಮ್ಮ. ನಿನ್ನನ್ನು ಯಾರು ಲಗ್ನ ಆಗ್ತಾರೋ ಅವ್ರಿಗೆ ಇಡೀ ಆಸ್ತಿ ಹೋಗ್ಬೇಕು ಅಂತ ಅಪ್ಪಯ್ಯ ಊಯಿಲ್ ಬರ್ದಿಟ್ಟವನೆ. ಅದಕ್ಕೆ ಎಲ್ಲ ಸೇರ್ಕೊಂಡು ಆಸ್ತಿ ಅಪ್ಪಯ್ಸಕ್ಕೆ ನಿನ್ನ ಮಾವ ಈ ಕೊಟ್ಟು ಲಗ್ನ ಮಾಡ್ತಾವ್ರೆ ಕಣಮ್ಮ. ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಂಡು ತಾತ ಬನ್ನಿ ಏನಾರು ಹೇಳು.